ಅಂದ್ರೆ ನಾವೇ ಬ್ಯಾಕ್ಔಟ್ ಆಗ್ಬಿಡು. ಚೆನ್ನಾಗಿದೆ ಎಲ್ಲ ಕಡೆ ಮೈಸೂರು ಕಡೆ ಎಲ್ಲಾ ಕಡೆನೂ ಚೆನ್ನಾಗಿದ್ದು ರೆಸ್ಪಾನ್ಸ್ ಚೆನ್ನಾಗಿದ್ದು ಇವತ್ತೆಲ್ಲ ಬುಕಿಂಗ್ ಹೋಗ್ಬೇಕು ಅನ್ನೋ ಟೈಮ್ ಅಲ್ಲಿ ಎಲ್ಲಾ ಶೋ ಕ್ಯಾನ್ಸಲ್ ಮಾಡ್ಬಿಟ್ಟು ಪ್ರೈಮ್ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಯಾವ್ದೋ ನಾವು ಬೆಳಗ್ಗೆ ಶೋ ಕೊಡೋದು. ನಾನು 4 ಅಲ್ಲ 7 ಗಂಟೆ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಅವ್ರು ಕೊಟ್ಟರು ಒಂದೇ ಶೋ. ನಾನು ಕೇಳ್ತಿರೋದೇನಂದ್ರೆ ಹಿಂದಿ ನೀವು ಕೊಡ್ತಿರೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಮೇಜರ್ ಆಗಿ ಒಂದೊಂದು ಕೊಟ್ಟಿದ್ದಾರೆ ಸರ್. ಒಂದೊಂದು ಶೋ ಅವ್ರು ಹೇಳಿದ ಪ್ರಕಾರ ಹೆಂಗೆ ಗೊತ್ತಣ್ಣ, ಸೆಕೆಂಡ್ ವೀಕ್ ನಾನು ಇನ್ಕ್ರೀಸ್ ಮಾಡಲ್ಲ, ಡಿಕ್ರೀಸೇ ಮಾಡ್ತೀನಿ, ಒಂದೇ ಶೋ ಕೊಡೋದು ಒಂದು ಹೌಸ್ಫುಲ್ ಫೈವ್ ಅಂತ ಹಿಂದಿ ಸಿನಿಮಾ ಆಗಿದೆ. 1,60,000 ಕಮ್ಮಿ ಎಷ್ಟು ಕೇಳ್ಕೊಂಡಿದ್ದೀನಿ ನಾನು. ಒಂದೇ ಶೋ ಒಂದೇ ಸರ್. ಕನ್ನಡ ಸೆಂಟರ್ಸ್ ಅಲ್ಲಿ ಒಂದೇ ಶೋ ಕೊಟ್ಟರೆ ಹೆಂಗೆ ಸರ್ ನಮಗೆ ಚೆನ್ನಾಗಿ ಆಗ್ತಾ ಇದೆ. ಬುಕಿಂಗ್ ಆಗ್ತಾ ಇದೆ 50% 60% ಆಗೋ ಲೇಡೀಸ್ ಎಲ್ಲ ವಾಪಸ್ ಹೋಗಿದ್ದಾರೆ. ಹೌದು ಸರ್, ತುಂಬಾ ಕಡೆ ಸರ್. ಜ್ಯೋತಿ ಕುಮಾರ್ ಅನ್ನೋರಿಗೆ ನಾವು ಕಂಟಿನ್ಯೂ ಫೋನ್ ಮಾಡ್ತಾ ಇದ್ದೀವಿ ಸರ್. ಫೋನ್ ಎತ್ತಲ್ಲ, ಹಚ್ಕೊಳ್ಳೋದು. ಮಾತಾಡಿ ತೊಂದರೆ ಆಗಲ್ವಾ? ಕೆಲಸ ಮಾಡೋದು ಎಲ್ಲ ಮೂವ್ ಆಗ್ಬಿಡಿ ಸರ್. ಈ ಕಡೆ ಬನ್ನಿ. ಇಲ್ಲ ಕಾನ್ಫರೆನ್ಸ್ ಆಲ್ಗೋ ಹೋಗ್ಬಿಟ್ಟು ಸರ್ ಸರ್ ಕೂತ್ಕೊಳ್ಳಿ ಸರ್. ಒಂದು ನಿಮಿಷ ಇಲ್ಲ ಸರ್. ಇನ್ನೊಂದು ನಮ್ಮ ಮಿರಾಜ್ ಮೂರು ಕೊಟ್ಟವ್ರೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಇದು ಓರಿಯನ್ ಸರ್. ಸರ್ ಓರಿಯನ್ ಮಾಲ್, ಓರಿಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದೇ ಇದೆ ಸರ್. ಒಂದೇ ಶೋ. ಅಲ್ಲಿ ಎಷ್ಟಿದೆ ಗೊತ್ತಾ? ಗೊತ್ತಾ ಸರ್? ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾ? 7 ಶೋ ಕೊಟ್ಟಿದ್ದಾರೆ. ಹಿಂದಿ ಇಂಗ್ಲಿಷ್ ಒಂದು ರಿಲೀಸ್ ಆಗಿದೆ ಸರ್, ಅದಕ್ಕೂ ಕೊಟ್ಟಿದ್ದಾರೆ. ಹೇಳಿ ಸರ್, ಸಿಂಗಲ್ ಸ್ಕ್ರೀನ್ ಇನ್ಕ್ರೀಸ್ ಆಗ್ತಿದೆಯಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅಲ್ಲಿರೋ ಸ್ಟಾಫೇ ಕೇಳ್ತಿದ್ದಾರೆ ಶೋ ಇನ್ಕ್ರೀಸ್ ಮಾಡಿ ಅಂತ. ಯಾವ್ದಾದ್ರು ಬೇಕಂತ ಹೇಳಿದಾಗ ನಾನು ಅಲ್ಲ ಸಿನಿಮಾ ಓಡಲ್ಲ ಅಂತ ಆಯ್ತಾ, ಕನ್ನಡ ಸಿನಿಮಾಗಳು ಓಡಲ್ಲ ಅಂತಿದ್ರು. ಈಗ ಜನ ಬರ್ತಿಲ್ವಾ, ನಮ್ಮ ಸಿನಿಮಾ ರಿಪೋರ್ಟ್ ಇಲ್ಲ, ಜನ ಬಂದ್ ನೋಡಕ್ ಬಂದ್ರೆ ನೀವು ಶೋನೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಜನ? ಎಷ್ಟು ಜನ ವಾಪಸ್ ಹೋಗಿದ್ದಾರೆ? ಮತ್ತೆ ರೆಸ್ಪಾಂಡ್ ಮಾಡ್ಲಿ ಸರ್. ಕನ್ನಡ ಸಿನಿಮಾ ಸರ್ ಕಷ್ಟ ಬಿದ್ದು ಮಾಡಿರೋ ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ. ಎಷ್ಟು ಥಿಯೇಟರ್ಗಳು ಎಲ್ಲ ಬರ್ತಿದ್ದಾರೆ, ಎಷ್ಟೊಂದ್ ಜನ ಜೊತೆಗೆ ಬರ್ತಿದ್ದಾರೆ. ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾಯಿಂದ. ಒಂದು 30 ಸಿನಿಮಾ ಥಿಯೇಟರ್ ಓಪನ್ ಆಗಿದೆ. ಇಲ್ಲ ಸರ್, ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸರ್. ರೆಸ್ಪಾಂಡೇ ಮಾಡ್ತಾ ಇಲ್ಲ ಅವ್ರು. ಯಾರು ಜ್ಯೋತಿ ಕುಮಾರ್ ಇರಲ್ಲ, ಅವರು ಫೋನ್ ಮಾಡಿದ್ರೆ ಅವಾಗ ಬ್ಲಾಕ್ ಸರ್ಪ್ರೈಸ್ ಎಲ್ಲರೂ ಮಾಡಿದ್ರು ಸರ್. ಎಲ್ಲರೂ ಮಾಡಿದ್ರು ಸರ್. ನಾನು, ಇವರು, ಮೇಡಮ್ ಎಲ್ಲರೂ ಮಾಡಿದ್ದಾರೆ. ನನಗೆ ರೆಸ್ಪಾಂಡ್ ಮಾಡಿದ್ರು, ಮೇಡಮ್ಗೂ ರೆಸ್ಪಾಂಡ್ ಮಾಡಿದ್ರು, ವೈಫ್ಗೂ ರೆಸ್ಪಾಂಡ್ ಮಾಡಿದ್ರು. ತುಂಬಾ ಕಾಲ್ಗಳು ಮಾಡಿದ್ಮೇಲೆ ಸರ್ ಮೇನ್ ಅಂದ್ರೆ 20 ಕಾಲ್ ಮಾಡಿದ್ರೆ ಒಂದ್ ಕಾಲ್ ಮಾಡಿ ಆಯ್ತು ಅಂತ. ನಾನು ಕೇಳ್ಕೊಂಡಿದ್ದಕ್ಕೆ ಒಂದ್ ಶೋ ಮಾಡ್ಕೊಬಿಡೋಣ ಇಲ್ಲ ಅಂತ GTL ಪ್ರೈಮ್ ಬಟ್ ನಾವು ಕೇಳ್ತಿರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾ ನೀವು 7 ಶೋ 8 ಶೋ ಆಮೇಲೆ ನಮ್ಮ ಹತ್ರ ಹೇಳೋದು ನಾನ್ ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ, ಯಾವ್ದೂನು ಒಂದೇ ಶೋ ಕೊಡೋದು. ನಾನು ಚೆನ್ನಾಗಿದ್ರೆ ಮಾತ್ರ ಒಂದ್ ಶೋ ಕೊಡ್ತೀನಿ, ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ದಾರೆ. ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ, 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಅವರು ಕೊಟ್ಬಿಟ್ಟು ನಮ್ಗೆ ಮಾರ್ನಿಂಗ್ ಶೋ ಕೊಡೋದು, 4 ಗಂಟೆಗೆ ಶೋ ಕೊಡೋದು. 4 ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ವಿ. ಕನ್ನಡ ಸಿನಿಮಾ ಪ್ರೈಮ್ ಟೈಮ್ ಕೊಡ್ಸಿ. ಬೇರೆ ಥಿಯೇಟರ್ ಅಲ್ಲಿ ಮಾತಾಡೋಣ. ಸಿಂಗಲ್ ಸ್ಕ್ರೀನ್ ಯಾವ್ದು ಇಲ್ಲ, ಬರೀ ಸಿಂಗಲ್ ಸ್ಕ್ರೀನ್ ಪ್ರಾಬ್ಲಮ್ ಇಲ್ಲ. ಯಾವ್ದಾದ್ರು ಇದ್ರೆ ಹೇಳಿ, ನಾವು ಅದು ಮಾತಾಡ್ತೀವಿ. ಅಣ್ಣ INX PVR ಮಾತಾಡೋಣ. INX PVR ಇದು ಅದೇ ಅಧ್ಯಕ್ಷರೇ, ಇದು ಪ್ರತಿ ಪಿಕ್ಚರ್ ಆಗ್ತಾ ಇದೆ. ಬರೀ ಒಂದು ಪಿಕ್ಚರ್ ಅಲ್ಲ ಇದು. ನಾವು ಮೊದಲಲ್ಲ, ನಾವು ಕೊನೆ ಅಲ್ಲ ಅಣ್ಣ. ಎಲ್ಲಾ ಪಿಕ್ಚರ್ ಇನ್ವಾಲ್ವ್ ಆಗಲ್ಲ, ಹೋಗ್ತಾರೆ ಪಿಕ್ಚರ್ ಗೆಲ್ತಾರೆ ಅಂದ್ರೆ ನಾವು ಅದೇನು ಹೇಳ್ತಿರೋದು. ನಮ್ಮ ಕನ್ನಡ ಸಿನಿಮಾ ತೊಂದರೆ ಆಗ್ತಿದೆ ಅಂತ ಏನೋ ಸರಿಯಾಗಿ ಡಿಸಿಷನ್ ತಗೊಳ್ಳಿ, ಸೀರಿಯಸ್ ಆಗಿ ಸ್ವಲ್ಪ. ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸ್ ಅಂದ್ರೆ ನಮ್ಗೆ ಬರ್ತಾರೆ ಹೋಗ್ತಾರೆ ಬಿಡೋ ಅಷ್ಟು ನೆಗ್ಲೆಕ್ಟ್. ಏನೋ ರೆಸ್ಪಾಂಡ್ ಮಾಡ್ಬೇಕು. ಫಸ್ಟ್ ಕನ್ನಡದವ್ರು ಇರ್ಬೇಕು ಅಲ್ಲಿ. ಮಾತಾಡಿ ಸೀರಿಯಸ್ ಆಗಿ ಸ್ವಲ್ಪ. ಅಣ್ಣ ಫೋನ್ ತೆಗೆದ್ರೆ ಏನಾದ್ರು ಮಾತಾಡ್ಬೋದು ಅಣ್ಣ. 10 ಫೋನ್ ಮಾಡಿದ್ರೆ ಒಂದು ಫೋನ್ ತೆಗಿಲ್ಲ ನಾವು. ಆ ಪ್ರಸನ್ನ ನಂಗೆ ಮಾಡ್ತಾನೆ. ಸಿನಿಮಾ ಚೆನ್ನಾಗಿಲ್ಲ, ಓಕೆ ಆಯ್ತು, ನಮ್ ಸಿನಿಮಾ ನಾವ್ ಚೆನ್ನಾಗ್ ಮಾಡಿಲ್ಲ ಗುರು, ನಮ್ಗೆ ಕರೆಕ್ಟ್ ಆಗಿಲ್ಲ, ಇದು ರಿಪೋರ್ಟ್ ಬರ್ತಿಲ್ಲ, ಕಲೆಕ್ಷನ್ ಬರ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್, ನಮ್ ಕಡೆನೆ ತಪ್ಪಿದೆ. ಚೆನ್ನಾಗಿ ಓಡ್ತಿದೆ ಇವತ್ತಿಗೆ. ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದ್ರಲ್ಲಿ ಏನೋ ಒಂದು
ಒಂದ್ 20-30 ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ. ಹೌದು. ಇವತ್ತು ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್, ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಹಿಂದಿ ಕೊಡೋ ನೀವು Level ಹೋಗಿದೆ. ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕನ್ನಡಕ್ಕೆ ಕೊಡ್ತಿಲ್ಲ? ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡೋಣ ಪರವಾಗಿಲ್ಲ ಅಂತಿದ್ವಿ. ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡಿದ್ರು ಹಿಂದಿ ಅಂತ ಕೊಡ್ತಾರೆ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ, ಎವ್ರಿ ಟೈಮ್ ನಮ್ಗೆ GT ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲ ನನ್ಗೆ ಗೊತ್ತಾಗ್ತಿದೆ. ಪಕ್ಕದ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ. ಅಲ್ಲಿ 3 ಜನ 4 ಜನ ಅವ್ರೆ. ಅಲ್ಲಿ ಏನ್ ಹೇಳ್ತಾರೆ, 5 ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ. ನಮ್ದು ಎವ್ರಿ ಟೈಮ್ 60% 70% ಇರೋದು. ಅಲ್ಲಿ ಹುಡುಗರು ನಾನು ನೆನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು. ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು. ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ. 100 ಸೀಟಲ್ಲಿ 90 ಸೀಟ್ ಇದೆ. 90 ಸೀಟಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂಥ ಸಿನಿಮಾ ಮಾಡಿ ಅಂತಾರೆ. ಅಲ್ಲಿ ಹುಡುಗರು ಕೇಳ್ತಿದ್ದಾರೆ 2 ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು 1 ಶೋ ಅಂತ ಕೇಳ್ತಾರೆ. ನಮ್ಗೆ ಅಲ್ಲೂರ್ಗೂ ಗೊತ್ತಿಲ್ಲ. ಹಲೋ ಕೊಡು. ಕನ್ನಡ ಮಾಲ್ ಮೈಸೂರು ಲೈವ್ 90% ಫುಲ್ ಆಗಿದೆ. ಮಾದೇವ್ ಫಿಲ್ಮ್ ಯಾಕೆ ತೆಗೆದ್ರಿ? ಫಿಲ್ಮ್ ಯಾಕೆ ತೆಗ್ದಿದ್ರ ಅಂದೆ? ಗೋವರ್ಧನ್ ಹಾಕಿದ್ರೆ ತಾನೆ. ಗೋವರ್ಧನ್ ಇದೆ ಸರ್. ಹೇಳ್ದೇನೆ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದಾರೆ shooting ನನಗೆ ಕೊಟ್ಟಿದ್ದಾರೆ. ನನಗೆ ಹೇಳಿಲ್ಲ ವಿಷಯನ. ನಿನ್ನೆಲ್ಲ ಇವತ್ತು ಇಲ್ಲಣ್ಣ. ಹೌದಾ ಸರ್? ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು. ಓರಿಯನ್ ಮಾಲ್ ಇಲ್ಲಿ ನೋಡಿ, ಅವ್ರಿಗೆ ಗೊತ್ತಲ್ಲ, ನಿಮ್ಗೂ ಕಳಿಸ್ತೀವಿ ಇದನ್ನ. ಮಾಡಲ್ವಲ್ಲ ಅವರು, ಇಲ್ಲಿ ನೋಡ್ಕೊಳ್ಳಿ ಮಾದೇವ ಅವರು ಆ ತರ ಮಾಡಲ್ವಲ್ಲ. ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಮೊದಲೇ ಪೇಜ್ ತೋರಿಸಿ ಸರ್. ಅಪ್ಪ, ತೋರ್ಸು. ಅಲ್ಲಿ ಮಾಡ್ತಾ ಇನ್ನು ಇದ್ದಾರೆ. ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್, ಅಡ್ವಾನ್ಸ್ ನಮ್ಗೆ ಎಷ್ಟು ಬುಕಿಂಗ್ ಬೇಜಾರಾಗ್ತಿದೆ ಅಂದ್ರೆ ನಿನ್ನೆ ಹೋಗಿದ್ದಾರೆ ಸರ್. ಹಾ. ಅವ್ರು ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿನ ಕಳ್ಸೋಣ ಅಂತ ಸರಿ, ಬುಕ್ ಸರಿ. ಮಾಡಕ್ ಹೋದ್ರೆ ಆಯ್ತು, ಇವತ್ತಿನ ಆಯ್ತು. ಶೋ ಆಲ್ರೆಡಿ try ಮಾಡ್ತೀವಿ. 10-15 ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ನಿನ್ನೆಯಿಂದಾನೆ. ಹೌದೌದು. ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ ಸ್ಯಾಟರ್ಡೆ ಸಂಡೇ 2 ದಿನ ಸರಿ, ನಮ್ಗೆ ಸರಿ, ಚೆನ್ನಾಗಾಗುತ್ತೆ ಸರಿ, ಅಂತ ಆಯ್ತು. ವೇಟ್ ಮಾಡಿದ್ವಿ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು ಹಂಗೆ. ಹಾ. ಈಗ ಹಲೋ, ನಮ್ಗೆ ಗೊತ್ತಿಲ್ವಾ ನಿಂತಿದೆ, ಅದೇ ಹೋಗ್ತಾರೆ ಫಿಲ್ಮ್ ಯಾಕೆ ತೆಗಿತಾರೆ ಅಂತ ಕೇಳ್ತಾ ಇರೋದಿಲ್ಲ. ಈಗ ನಿನ್ನೆ ಯಾಕೆ ತೆಗ್ದ್ರಿ ಅಂತ. ಗೋವರ್ಧನ್ ಸರ್ ನಾನು ಎಕ್ಸಿಕ್ಯೂಟರ್ ಆಗಿದ್ದೀನಿ. ಸಿನಿಮಾ ಹೋಗ್ತಿರೋದು ನಿಮ್ಗೆ ಯಾವತ್ತೂ ಇಲ್ಲಿವರೆಗೂ ನಾವು ಪೋಸ್ಟ್ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ಕೂತ್ಕೊಂಡು 8 ಜನ ನಿಮ್ಗೆ ಇದು ಕೊಟ್ಟಿದ್ವಿ. 1 ಪಿಕ್ಚರ್ 2 ಪಿಕ್ಚರ್ ಮಾಡಿದ್ವಿ. ಯಾವ್ದಾರ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಮ ಹತ್ರ. ನಿಮ್ಮ ಬಿಸ್ನೆಸ್ ನೀವು ಸರ್ ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗಿ ಅಂತಾನೆ ನಾವು ಸುಮ್ಗೆ ಇರ್ತೀವಿ. ಕನ್ನಡ ಪರ ಸಂಘಟನೆಗಳು ಆಗ್ಬೋದು, ಕನ್ನಡದವ್ರು ಬಂದು ಇಲ್ಲಿ ಕನ್ನಡ ಮಾಡಿದಾಗ ನಾವು ಇಷ್ಟು ಮಾಡ್ತಾ ಇದ್ದೀವಿ. ಸರ್ ಚೆನ್ನಾಗಿದೆಯಲ್ಲ. ಈಗ ಬೇರೆ ಕಂಪೇರ್ ಮಾಡಿದಾಗ ನಾವು ಬಾಗಿಲು ಹಾಕೊಳ್ತಾ ಇದ್ವಿ, ವಾಂಟೆಡ್ ಆಫ್ ಆಡಿಯನ್ಸ್ ಅಂತ ಬೋರ್ಡ್ ಹಾಕ್ತಾ ಇದ್ವಿ. ಅಂತ ಟೈಮಲ್ಲಿ ಏನೋ ಒಂದು ರೇಂಜಿಗೆ ಇರ್ಬೇಕಾದ್ರೆ ನೀವು ಅದನ್ನ ಇದು ಮಾಡೋದು ಸರಿಯಲ್ಲ. ನೀವು ನಾವೇನು ನಮ್ಗೆ ನಾನು ಹೇಳೋದು ಒಂದೇ ಜೊತೆ, ಈಗ ಒಂದೊಂದು ಸೋಪ್ ಕೇಳ್ತಾ ಇದ್ರೆ ಎಕ್ಸ್ಟ್ರಾ ಮಾಡಿಕೊಡಿ. ನಿಮ್ಗೆ ಯಾವ್ದು ಇದೆಯಮ್ಮ ಚೆನ್ನಾಗಿರೋದು? ಈಗ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆಯಾ ಇಲ್ಲಿ ಅದಕ್ಕಂತ ಸರ್ ನಮಗೂ ಗೊತ್ತಿದೆ ಸರ್. ಲಾಸ್ ಆಗ್ತಾ ಇದ್ವಿ, ಬಾಗಿಲುಗಳು ಆಗ್ತಾ ಇದ್ವಿ. ಈಗ ಬರೀ 300-400 ಥಿಯೇಟರ್ಗೆ ಬಂದಿದೆ ಸರ್ ಇವತ್ತು ಕಲೆಕ್ಷನ್ಸ್ ಇಲ್ದೇನೆ. ಈಗ ಕ್ಲೋಸ್ ಆಗಿರೋ ಥಿಯೇಟರ್ 2000 ಥಿಯೇಟರ್ ಇದ್ದಿದ್ದು ಈಗ 300-400 ಥಿಯೇಟರ್ಗೆ ಬಂದಿದೆ. ನಮ್ಮ ಮನೆ ಬರ ಆಗಿದೆ, ಎಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೋಗ್ತಾ ಇರೋದಕ್ಕೆ ನಾವು ಯಾಕೆ ಎಂಕರೇಜ್ ಮಾಡ್ಬಾರ್ದಮ್ಮ? ಅರ್ಥ ಮಾಡೋದಲ್ಲ ರೀ. ಈಗ ಒಂದು ರೇಂಜ್ಗೆ ಹೋಗ್ತಾ ಇದೆ ಸಿನಿಮಾ. ನಾನು ಹೌಸ್ಫುಲ್ ಅಂತ ಹೇಳ್ತಾ ಇಲ್ಲ, ಇದಕ್ಕಂತ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆ? ಯಾವ್ದು ಹೋಗ್ತಾ ಇದೆ ಹೇಳಿ? ಯಾವುದು ಜ್ಯೋತಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ನಿಮಗೆ. ಒಂದೇ ನಾನು ಹೇಳ್ತಾ ಇರೋದು ಅದರ್ ಲ್ಯಾಂಗ್ವೇಜ್ ಬಿಡು. ಕನ್ನಡದಲ್ಲಿ ಇದ್ರ ತರ ಯಾವ್ದಾರು ಈಗ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ಸರ್. ಕನ್ನಡದಲ್ಲಿ ಒಂದೇ ಹೋಗ್ತದೆ. ಅದರ್ ಲ್ಯಾಂಗ್ವೇಜ್ ಬಗ್ಗೆ ಅವ್ರು ಅಷ್ಟು ನಾವೇನು ನೀವು ಇದು ಮಾಡ್ತಾ ಇಲ್ಲ ನಾವು. ಸ್ಪೀಕರ್ ನೋಡಿದ್ರೆ ಅವ್ರ ಬಂಡವಾಳ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಸ್ಪೀಕರ್ ಆನ್ ಮಾಡಿ. ಹೌದು. ಅಲ್ಲ ಹೇಳ್ತಾ ಇದ್ರು ಅವರು ಫಸ್ಟ್ ವೀಕ್ಸ್ ಒಳಗಡೆ ಇದು ಮಾಡಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ಅವರು ಇದು ಮಾಡ್ತಾ ಇರೋದು. ಫಸ್ಟ್ ವೀಕ್ ಎಲ್ಲ ಮಾರ್ನಿಂಗ್ ಶೋಗಳೇ ಕೊಟ್ಟಿದ್ದು, ಪ್ರೈಮ್ ಟೈಮ್ ಏನ್ ಕೊಟ್ಟಿಲ್ಲ ಅವರು. ಸೆಕೆಂಡ್ ವೀಕ್ ಥಿಯೇಟರ್ ಕೊಡಲ್ಲ ಅಂತ ನಾವು
ಈಗ ನಾವೇನು ಮಾಡ್ಬೇಕು ಹೇಳ್ರಿ, ಈಗ ನೀವು ಇದನ್ನೇ ಹಠ ಇಟ್ಕೊಂಡಿರ್ತೀರಾ, ಚೇಂಜ್ ಮಾಡ್ತೀರಾ ಇಷ್ಟೇ. ಓಕೆ, ಒಂದು ಮಾಡಿದ್ರಿ, ಯಾವ ಚೇಂಜ್ ಮಾಡಿದ್ರಿ? 4 ಗಂಟೆ ಇದೀನಿ, 7 ಸರ್ ಅದ್ರಲ್ಲಿ ಸೌದೆ ಮಾಡಿ ಎಕ್ಸ್ಟ್ರಾ ಹೇಳಿ. ಹಾಂ ಯಾರನ್ನೂ ಕೇಳಲ್ಲ, ಅವ್ರು ಮಾಡ್ತಾರೆ, ಯಾರು ಹ್ಯಾಂಡ್ ಓವರ್ ನಾವು ಬರಲ್ಲ ಸರ್, ನಮ್ಮ ನಾವು ಮಾಡ್ತೀವಿ. ಸಂಜೆ ಮಾಡಿಸಿ ಸರ್ ನನ್ಗೆ ಅರ್ಥ ಆಗುತ್ತೆ ನಿಮ್ದು ಏನಂತ ಹೇಳಿ ಅರ್ಥ ಆಗತ್ತೆ, ನಿಮ್ಮ ಪೊಸಿಷನ್ ಏನಂತ ನನಗೆ ಗೊತ್ತಿದೆ. ಅಲ್ಲಮ್ಮ ನಿಮ್ಮ ಮೇಲೆ ನಾವು ಅಲ್ಲಲ್ಲ ಹೇಳಿ, ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಇಲ್ಲಿ 150 ಜನ ಬಂದು ಇದು ಮಾಡ್ತಾ ಇದ್ದಾರೆ, ಮೀಡಿಯಾದವರು, ಥಿಯೇಟರ್ ನಮ್ಮ ನಿರ್ಮಾಪಕರು, ಡೈರೆಕ್ಟರ್ಗಳು, ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಹೇಳಿ ಮೀಡಿಯಾ ಎಲ್ಲ ಇದೆ, ಲೌಡ್ ಸ್ಪೀಕರ್ ಆನ್ ಮಾಡಿ ಸರ್, ಎಲ್ಲ ರೆಕಾರ್ಡ್ ಆಗಲಿ. ಅಲ್ಲ ರೀ, ಇಡೀ ಮೀಡಿಯಾ ಇಲ್ಲೇ ಇದೆ, ನಿಮ್ಗೆ ಬಯಲು ಮಾಡ್ಬೇಕು. ಅವ್ರು ಏನು ಮಾಡ್ತಾರೆ ಹಾಕಿ ಸರ್ ಲೌಡ್ ಸ್ಪೀಕರ್ ಹಾಕಿ ಸರ್, ಗೊತ್ತಾಗಲಿ ಅವ್ರಿಗೆ. ಸರ್ ಆಡಿಯನ್ಸ್ ಬರ್ತಾ ಇದಾರೆ ಅಂತಾನೆ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಬರ್ದೇ ಇದ್ರೆ ಅವರು ನಾವೇ ತೆಗಿತು ಇರಿ, ಒಂದು ನಿಮಿಷ ನಾಯಕ ನಟರು ಮಾತಾಡ್ತಾರೆ, ಡೈರೆಕ್ಟರ್ ಮಾತಾಡ್ತಾರೆ, ಅವ್ರಿಗೆ ಉತ್ತರ ಇಲ್ಲ. ನಾವೇನು ಇಲ್ಲಿ ನಿಮ್ಗೆ ಇದು ಮಾಡ್ತಾ ಇಲ್ಲ, ನಾವೇನು ಮಧ್ಯದಲ್ಲಿ ಇದ್ಕೊಂಡು ಮಾಡ್ಲೇಬೇಕ್ರಿ, ಕನ್ನಡ ಸಿನಿಮಾ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಅಲ್ಲ, ಈ ದಿನ ಆಯ್ತು 8 ಸಲ ಫೋನ್ ಮಾಡಿದ್ವಿ ರೀ ನಿಮ್ಗೆ, ನಾವು ನಮ್ಮ ಕಡೆಯಿಂದ 8 ಸಿನಿಮಾಗೆ ಮಾಡಿದ್ವಿ, ನಿಮ್ಗೆ ಪೋಸ್ಟ್ ಮಾಡಿದ್ವಿ. ಇಲ್ಲಮ್ಮ, ನಾನು ಯಾವುದು ಇಲ್ಲಿವರೆಗೂ ಮಧ್ಯಕ್ಕೆ ಬಂದೇ ಇಲ್ಲ, ಯಾವ ಸಿನಿಮಾಗೂ ಹಾಕಿ ಅಂತೇನಿಲ್ಲ, ನಡೀತಾ ಇರೋ ದಿನಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸರ್ ಕಲೆಕ್ಷನು ತಂದು ಇರೋದ್ರಲ್ಲಿ ಬೆಟರ್ ಸರ್, ನನಗೂ ಗೊತ್ತಿದೆ, ನಾನು ಥಿಯೇಟರ್ಗಳಲ್ಲಿ ಇಟ್ಕೊಂಡಿದ್ದೀನಿ. ಬೇರೆದು ಶೋ ಇಲ್ಲ, ಇವ್ರದ್ದು ಜನ ಏನೋ ಒಂದಷ್ಟು ಬರ್ತಾ ಇದ್ದಾರೆ, 30, 40, 50, 100 ಏನೋ ಒಂದು ಜನ ಬರ್ತಾ ಇದ್ದಾರೆ, ಅಷ್ಟಾರ ಬರ್ತಾ ಇದ್ದಾರೆ, ಅದು ನನಗೆ ಗೊತ್ತಿದೆ. ನಮ್ಮ ಇವರು ಡೈರೆಕ್ಟ್ರ್ ಮಾತಾಡ್ತಾರೆ, ನೋಡಪ್ಪ ನೀವು ಮಾತಾಡಿದ್ದೇ ಮಾತಾಡ್ತಾ ಇದ್ದಾರೆ, ಪ್ರಯೋಜನ ಇಲ್ಲ. ಏನು ಹೇಳಿ? ಫಾಸ್ಟ್ ಫೀಲಿಂಗ್ ಇದೆ ಸರ್. ಜ್ಯೋತಿ ಅವರ ಆ ಫೋಟೋ ಇದೆಯಾ ನಮ್ದು? ಲಾಸ್ಟ್ ಸಂಡೇ ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಲ್ವಾ? ಎಷ್ಟು ಜನ ನೋಡಿಲ್ಲ, ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಷ್ಟು ಬುಕಿಂಗ್ ಆಗಿದೆ, ಅಷ್ಟು ಸಾಲಲ್ವಾ? ಹಲೋ, ಇದ್ರಲ್ಲಿ ಸ್ಪೀಕರ್ ಇದೆನಾ? ರಿಪೋರ್ಟ್ ತುಂಬಾ ಚೆನ್ನಾಗಿದೆ, ರಿಪೋರ್ಟ್ ತುಂಬಾ ಚೆನ್ನಾಗಿದೆ. ಹಲೋ, ಇಷ್ಟು ವರ್ಷ ಕಷ್ಟಪಟ್ಟು, 23 ವರ್ಷ ಕಷ್ಟಪಟ್ಟು ನಾವು, ಅದು ಫ್ಯಾಮಿಲಿ ಬರ್ತಿದ್ದಾರೆ, ಆಡಿಯನ್ಸ್ ಬರ್ತಿದ್ದಾರೆ, ಎಲ್ಲ ಬುಕಿಂಗ್ ಎಲ್ಲ ಎತ್ಕೊಂಡಿದ್ದಾರೆ. ಎಂಟೈರ್ ಮೀಡಿಯಾ ಮುಂದೆ ಇದ್ವಿ, ನಾಯಕ ನಟರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರು ಇದ್ದಾರೆ. ಇಲ್ಲಿ ನಾನು ಮೈಕ್ ಹಾಕಿದ್ದೀನಿ, ನೀನು ನಿಲುವೇನಪ್ಪ. ಈಗ ಅವ್ರಿಗೆ ಒಂದು 7-8 ಶೋ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು, ಎಲ್ಲ ಮಾಲಲ್ಲಿ ಒಂದೊಂದು ಶೋ ಸಾಕು. ಅಲ್ಲ, ಎರಡು ಶೋ ಬೇಕು, ಹಾಂ ಒಂದೊಂದು ಶೋ ಇದೆ, ಬರ್ಕೊಟ್ಟಿದ್ರಲ್ಲ, ಅದು ಮಾಡ್ಕೊ, ಅದನ್ನೇ ಎಕ್ಸ್ಟ್ರಾ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಿಮ್ಮ ಒಪಿನಿಯನ್ ಹೇಳಿ ಸರ್. ಈಗ ನೀವು ಕನ್ನಡಕ್ಕೆ ಆದ್ಯತೆನೇ ಕೊಡ್ತಾ ಇಲ್ಲ, ನಾವು ಮಹಾರಾಷ್ಟ್ರಲ್ಲಿ ಇದ್ದೀವ, ಕರ್ನಾಟಕದಲ್ಲಿ ಇದೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು? ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ. ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ? ಯಾರು ಬೇಕಲ್ಲ ಸರ್, ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾದ್ರೆ ಏನು ಮಾತಾಡೋಕೆ ನಮ್ಗೆ ಇಲ್ಲಿ ಬಿಡ್ತೀವ? ಹಾಂ ಹೇಳಿ. ಸರ್ ಈಗ ಓನ್ಲಿ ಮಾಲೆ ಬಗ್ಗೆ ಮಾತಾಡಿ, ಅದೇ ಒಂದು ರೇಂಜ್ ಸರ್ ಅವರೇ ಕೇಳ್ತಾ ಇದ್ದಾರೆ ಈಗ. ಬರ್ತಾ ಇರೋದಂದ್ರೆ ನಾವೇ ರೈಸ್ ಮಾಡ್ತೀವಿ. ಹಿಂದಿ 7 ಶೋ ಫುಲ್ ಇದ್ದಾರೆ ಸರ್. ಇವತ್ತು ಹಿಂದಿ 7 ಶೋ ಫುಲ್ ಇದ್ದಾರೆ. 30 ಟಿಕೆಟ್ 40 ಟಿಕೆಟ್ ಹೋಗಿದೆ, ರನ್ ಮಾಡ್ತಾ ಇದೀವಿ. ಸರ್ ಈಗ ಹಿಂದಿ ಎಷ್ಟು ಹೋಗ್ತಾ ಇದೆ ಸರ್? ಹೌಸ್ಫುಲ್ ಎಷ್ಟು ಟಿಕೆಟ್? 7 ಶೋ ಹೋಗ್ತಾ ಇದೆಯಾ? 7 ಶೋ ಕೊಟ್ಟಿದ್ದೀರಿ, ಎಷ್ಟು ಟಿಕೆಟ್ ಹೋಗ್ತಾ ಇದೆ ಸರ್ ಹಿಂದಿ? ಈ ವಾರ ಶೋ ಬೇಸಿಸ್ ಕೊಟ್ಟಿದ್ದೀವಿ, ಲಾಸ್ಟ್ ವೀಕ್ ಏನು ಪರ್ಫಾರ್ಮೆನ್ಸ್ ಆಗಿದೆ ಬೇಸಿಸ್ ಕೊಟ್ಟಿದ್ದೀವಿ.
ನಿಜ ಎಷ್ಟು ಹೋಗ್ತಾ ಇದೆ ಅಷ್ಟೇಲಿ ಕ್ವಶನ್ ಆನ್ಸರ್. ಈಗ ಹಿಂದಿ ಅಲ್ಲ ನೀವು ಶೋ ಹಾಕಿದ್ರೆ ಜನ ಬರ್ತಾರೆ, ಶೋ ನೋಡಿದ್ರೆ ಜನ ಯಾವ ಕಡೆ ಬರ್ತಾರೆ. ನಾನು ಕೇಳ್ತಾ ಇರೋದು ಆಮೇಲೆ ಆಮೇಲೆ ನಮಗ್ ಕೊಡ್ಬೋದಲ್ಲ, ಜನ ಬರ್ತಾರೆ. ಈಗ ಕಲೆಕ್ಷನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ತಮ್ಮ ಕೇಳ್ತಾ ಮುಂಬೈ ಶೋ ಒಂದು ಶೋ ಇಟ್ಟು ಅದೇ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ 7 ಶೋಸ್ ಕೊಟ್ಟಿದ್ದಾರೆ ಹೈಸ್ಕೂಲ್, ಅಲ್ಲಿ 5-6 ಟಿಕೆಟ್ ಹೋಗ್ತಾ ಇಲ್ಲ. ನಮ್ದು 30-40 ಟಿಕೆಟ್ ಹೋಗೋದನ್ನ ಇವರು ಕಡಿತಗೊಳಿಸ್ತಾ ಇದಾರೆ ಅಂದ್ರೆ ಹಾ ನೀವ್ ಹೇಳಿ ಸರ್, ನೀವು ಬಾಯಿಂದ ಹೇಳಿ ಸರ್. ಎಷ್ಟು ಹೋಗ್ತಿತ್ತು? ಹಾ ಸರ್ ಈಗ ಮೈಸೂರಲ್ಲಿ ಒಂದು ಸ್ಕ್ರೀನಲ್ಲಿ ಕೇಳಿದ್ದಾರೆ, ಇಲ್ಲೊಂದು 7 ಸ್ಕ್ರೀನಲ್ಲಿ ವೈರನ್ ಮಾಲಲ್ಲಿ ಇನ್ನೊಂದು ಇದು ಮಾಡಿ ಎಲ್ಲ ಬರ್ಕೊಟ್ಟಿದ್ದಾರೆ. ನಾವು ನಿಮ್ಗೆ ತಿಳಿಸ್ತೀವಿ. ಗರುಡ ಮಾಲಲ್ಲಿ ಒಂದು ನೀವು ನೋಡಿ ಎಕ್ಸ್ಟ್ರಾ ಮಾಡಪ್ಪ. ಈಗ ಏನಾಗಿದೆ ಅಂದ್ರೆ ಯಾವಾಗಲೋ ಒಂದು ಸಿನಿಮಾ ನಾವು ಕೇಳೋದು, ಎಲ್ಲ ಚೆನ್ನಾಗಿರೋ ಸಿನಿಮಾ ಕೇಳ್ತೀವಿ. ನಾನು ಅದು ಕಲಿಸ್ಕೊಡ್ತೀನಿ ನಿಮ್ಗೆ. ಅದನ್ನೇ ಮಾತಾಡಿ ಬಗೆಹರಿಲ್ಲ. ಈಗ ನಿಮ್ಮ ನಾಯಕ ನಟರು ಅದನ್ನೇ ಹೇಳ್ತಾ ಇದ್ದಾರೆ, ನಾವೇನು ಅವ್ರನ್ನ ಇದು ಆಸ್ತಿ ಕೇಳ್ತಾ ಇಲ್ಲ. ಒಂದೊಂದು ಸೌ ಎಕ್ಸ್ಟ್ರಾ ಮಾಡಿ ಅಂತ ಇದ್ದಾರೆ. ಇಲ್ಲಿ 100-150 ಜನ ಇದ್ದಾರೆ. ಅವ್ರ ಎದುರಿಗೆ ನಾವು ಏನು ಯಾಕೆ ಉತ್ತರ ಕೊಟ್ಟಿದ್ದೀರಿ? ನೀವೇನಲ್ಲೂ ಎಲ್ಲೋ ಕೂತ್ಕೊಂಡೇ ಇರ್ತೀರ. ಅದನ್ನೇ ಈಗ ಮಾಡಿ ಈ ವಾರ ಮಾಡಿ ನೋಡೋಣ, ರೈಸ್ ಆಗ್ತಾರೆ. ಈಗ ಪಬ್ಲಿಸಿಟಿ ಜಾಸ್ತಿ ಆಗಿದೆ. ಸೆಕೆಂಡ್ ವೀಕು ಈಗ ಹೋಗಿದೆ, ಈಗ ಆಗ್ತಾ ಇದೆ. ಈಗ ಒಂದ್ ಕಡೆ ನಿಂತೋಗ್ಬಿಟ್ಟಿತ್ತು, ಥಿಯೇಟ್ರೇ ನಿಂತೋಗ್ಬಿಟ್ಟಿತ್ತು. ಅಂತದ್ರಲ್ಲಿ ಈಗ ಓಪನ್ ಆಗಿ ಜನಗಳು ಬರ್ತಾ ಇದ್ದಾರೆ. ಕೊಡಿ, 2ನೇ ವಾರ ಕೊಡಿ. ನೆಕ್ಸ್ಟ್ 3ನೇ ವಾರ ಆಗದೆ ಇದ್ರೆ ನೀವು ಮಾಡಬೇಡಿ, ಕೊಡಿ. ನಾಯಕ ನಟರು ಅದನ್ನೇ ಕೇಳ್ತಾ ಇದ್ದಾರೆ. ರೇ ನೀವು ಒಂದೊಂದು ಕಡೆ ನಾವು ಇವ್ರಿಗೆ ಸರ್, ನಾನು ಒಬ್ಬ ಕೇಳ್ತಿಲ್ಲ ಸರ್, ಪಬ್ಲಿಕ್ ಕೇಳ್ತಾರೆ ಸರ್. ನೀವು ನಾಯಕ ನಟ ಇಲ್ಲಿ ಕೂತಿದ್ರ ಅಂತ ಕೇಳ್ತಾ ಇದ್ದೀನಿ. ಹ್ಞೂ ಸರ್, ಎಲ್ಲರೂ ಕೇಳ್ತಿದ್ದೀವಿ. ಹ್ಞೂ ಸರ್, ಅದನ್ನೇ ಆಯ್ತು ಜ್ಯೋತಿ, ನಾನು ಲಿಸ್ಟ್ ಕಳಿಸ್ತೀನಿ, ಅದು ಸ್ವಲ್ಪ ಇದು ಮಾಡಮ್ಮ. ಹಲೋ, ಮೊದಲಿಂದ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿತ್ತು. ಸುಮಾರು ವರ್ಷಗಳಿಗಿಂತ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ. ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಅವ್ರದ್ದೇನು ವಾದ, ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ, ಸೆಕೆಂಡ್ ವೀಕಲ್ಲಿ ಇದಾಗಿದೆ, ಕಲೆಕ್ಷನ್ಸ್ ಇಲ್ಲ, ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ಮೆದುಗನೆ ಈಗ ಮಾತಾಡಿದೆ. ಅಲ್ಲ ಸರ್, ಅವ್ರು ಹೇಳಿದ್ರು ಮೆದುಗೆ ಅದನ್ನ ಚೇಂಜ್ ಮಾಡಲೇಬೇಕ್ರಿ, ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದ್ವಿ. ಅವರು ಒಂದು 10-15 ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನು ಇವರು 7 ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಮಾಡಿಸ್ತೀವಿ, ಮಾಡಿಸ್ತೀವಿ. ರೂಪವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವುದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದ್ಯಾ ಅಂತ, ಯಾಕಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ಒಂದೇನಕ್ಕೆ ಇಷ್ಟಪಡ್ತೀನಿ ಸರ್, ಒಬ್ಬ ಎಕ್ಸಿಕ್ಯೂಟಿವ್ನಾಗೆ ನಾನು ಏನಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಸರ್. ಯಾವುದೇ ಒತ್ತಡ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ. ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು, ಒಂದ್ರ ಮೇಲೆ ಒಂದು ಬರೋವು. ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗ. ಈಗ ಅದನ್ನು ಮಾಡೋಕೆ ಸಾಧ್ಯವಿಲ್ಲ. ಎಲ್ಲ ಬಾಗಿಲು ಖಾಲಿ ಬಾಗಿಲು ನಮ್ದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸರ್. ಚೆನ್ನಾಗಿರೋದ್ರಿಂದ ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಅವರು ಒತ್ತಡ ತರ್ತಾ ಇದ್ವಿ, ಗಲಾಟೆನೂ ಮಾಡ್ತಾ ಇದ್ವಿ, ಮೆದುಗನೆ ಮಾತಾಡಿದ್ವಿ. ಹೌದು, ಅಲ್ಲರಿ ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ. ಇಂಥ ಸಿನಿಮಾಗಳಿಗೆ ಯಾಕೆ ನೀವು ಇದಾಗಿದ್ರು ಅಂತ ನಾನು ಕೇಳಿದ್ದೀನಿ.
ಸರ್ ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ, ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ. ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಲಿ ಅಥವಾ ವ್ಯೂಸ್ ವೈಸ್ ಆಗಲಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವ್ರದ್ದು. ಡಿಸ್ಟ್ರಿಬ್ಯೂಟರ್ಗಳಲ್ಲ ಎಕ್ಸಿಬ್ಯೂಟರ್ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ. ಬಟ್ ಖಂಡಿತ ಈ ಸಿನಿಮಾ ಏನಿಲ್ಲ, ಚೆನ್ನಾಗಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ. ಕೇಳಿದ್ರೆ ಚೆನ್ನಾಗಿದೆ, ಬೇರೆ ಮೂವಿ ಓಡ್ತಾನೆ ಇಲ್ವಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್, ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್. ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ. ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಷನ್ ಇರೋ ನಂದು ಒಂದು ಸ್ಟಾಪ್ ಇದೆ, ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಓಕೆ ಆಯ್ತು, ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ, ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂಥರ ಅವ್ರಿಗೆ ಒಂಥರ ಸೆಕ್ಯೂರಿಟಿ ಇರುತ್ತೆ ಅಂತ. ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ಮಾಲ್ ಶೋ ಇಟ್ಟಿಲ್ಲ.